ಹಾಯ್ ಫ್ರೆಂಡ್ಸ್ ಸಂಗಡಿ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಅವಿಪ್ಲರ್ದಲ್ಲಿ ವಿಡಿಯೋ ಎಡಿಟಿಂಗ್ ತಿಳ್ಕೊಳ್ಳೋಣ ಫ್ರೆಂಡ್ಸ ತಿಳ್ಕೊಕ್ಕಿಂತ ಮುಂಚೆ ಏನು ಫ್ರೆಂಡ್ಸ ಕೊನೆಯವರೆಗೂ ವಿಡಿಯೋಸನ್ನು ನೋಡ್ಕೊಳ್ಬೇಕು ಯಾಕಪ್ಪ ಕೊನೆಯವ್ರ ವಿಡಿಯೋಸನ್ನು ನೋಡ್ಕೊಳ್ಬೇಕಂದ್ರೆ ಯಾವ ಸ್ಟೆಪ್ ಎಲ್ಲಿ ಯೂಸ್ ಮಾಡ್ಕೊಂಡು ಯಾವ ರೀತಿ ಎಡಿಟಿಂಗ್ ಆಗ್ತೈತೆ ಅನ್ನೋದು ನಿಮಗೆ ನೀಟಾಗಿ ಅರ್ಥ ಆಗಬೇಕಲ್ಲ ಅದಕ್ಕೋಸ್ಕರ ನಾನು ಕೊನೆಯವ್ರ ವಿಡಿಯೋಸನ್ನು ನೋಡ್ಕೊಳ್ತಾ ಹೇಳ್ತೀನಿ ಹೇಳ್ತಾ ಫ್ರೆಂಡ್ಸ ನಾನು ಏನು ಮಾಡ್ತೀನಿ ವಿಡಿಯೋಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದೆ ಹೋಗೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ಕೊಳ್ಳೋಣ 9.16 ಸೈಜು ಇನ್ಸ್ಟಾದಲ್ಲಿ ರೀಲ್ಸ್ ಮಾಡ್ತೀವಿ ರೀಲ್ಸ್ ಅಂದ್ರೆ 9.16 ಸೈಜ್ ಐತಿ ಅದನ್ನು ಆ ವಿಡಿಯೋಸ್ ಎಡಿಟಿಂಗ್ ಅನ್ನೋದು ಅದರ್ ಸೈಜ್ ಅನ್ನೋದು ನಾವು ಅವಿಪ್ಲರ್ದಲ್ಲಿ ವಿಡಿಯೋ ಎಡಿಟಿಂಗ್ ಮಾಡಿ ಇನ್ಸ್ಟಾ ಐ ಡಿ ಅನ್ನೋದು ಬೆಳೆಸ್ಕೋಬೇಕಂದ್ರೆ ಈ ವಿಡಿಯೋ ಎಡಿಟಿಂಗ್ ಆಗಿರೋ ಖಂಡಿತವಾಗಿ ಇನ್ಸ್ಟಾ ಐ ಡಿ ಬೆಳಿತೈತಿ ಫ್ರೆಂಡ್ಸ ಕೊನೆಯವ್ರ ವಿಡಿಯೋಸ್ ನೋಡ್ಕೊಳ್ಳಿ ನಾನು ಈ ಬೆಳೆದಿಲ್ಲ ಗುರು ಅಂತೇಳಿ ನೋಡ್ಕೊಂಡ್ರೆ ಅಂದರೆ ಕೊನೆಯವರಿಗೆ ಒಟ್ಟು ಒಂದು 7-10 ವಿಡಿಯೋ ಖಂಡಿತವಾಗಿ ಮಾಡಿ ಹಾಕಿದ್ರೆ ಖಂಡಿತವಾಗಿ ಬೆಳೀತೈತೆ ಇಲ್ಲೋ ಅಂತ ನೋಡಿಕೊಂಡು ಕಮೆಂಟ್ ನನಗೆ ವಾಪಸ್ ಮಾಡ್ಕೊಳ್ಳಿ ಫ್ರೆಂಡ್ಸ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಹಾಗೆ ಹೇಳ್ತಾ ಫ್ರೆಂಡ್ಸ ಒಂದು ಡೆಮೋ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ವಿಡಿಯೋಸ್ ಅನ್ನೋದು ಡೆಮೋ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಅದು ವಿಡಿಯೋಸ್ ಅನ್ನೋದು ಏನಾಕೈತಿ ಜಸ್ಟ್ ಪ್ಲೀಸ್ ನಿಲ್ಲೈತಿ ಇದೇ ವಿಡಿಯೋಸ್ ಫ್ರೆಂಡ್ಸ್ ಆ ಸಾಂಗ್ ಯಾವ ರೀತಿ ಇರೋದಿಲ್ಲ ಆ ಸಾಂಗ್ ತಕ್ಕಂಗೆ ನಮ್ಮ ಬಿ ಎಸ್ ಅನ್ನೋದು ವರ್ಕ್ ಮಾಡ್ತಾ ಇರ್ತೈತಿ ಅದು ಏನು ರೆಡ್ ಕಲರ್ ಗೆರೆ ಐತಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಗಪ್ ನಿಂತು ನೋಡ್ಕೊಳ್ಳಿ ಬಿ ಎಸ್ ತಕ್ಕ ನೋಡ್ಕೊಳ್ಳಿ ಬಿ ಎಸ್ ತಕ್ಕಂಗೆ ವರ್ಕ್ ಮಾಡ್ತೈತಿ ಈ ರೀತಿ ಫೋಟೋಸನ್ನು ಸೇಕಗಳು ಬಿಡೋದು ಇದನ್ನು ನಾವು ಬಿ ಎಸ್ ತಕ್ಕಂಗೆ ಇಟ್ಕೋಬೋದು ಫ್ರೆಂಡ್ಸ್ ಲೋಗೋ ಅನ್ನೋದು ಚಂದ ಆಗಿರ್ತೈತಿ ಈ ರೀತಿ ನಾವೆಲ್ಲ ಎಡಿಟಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕಂತ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ಅದು ಅವಿಪ್ಲರ್ದಲ್ಲಿ ಆಯ್ತಲ್ಲ ಫ್ರೆಂಡ್ಸ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ವಿಡಿಯೋ ಎಡಿಟಿಂಗ್ ಮಾಡ್ಬೇಕು ಅನ್ನೋದು ನೋಡ್ಕೊಳ್ಳಿ ಫ್ರೆಂಡ್ಸ್ ಅವಿಪ್ಲರ್ ಒಂದು ಓಪನ್ ಮಾಡ್ಕೊಳ್ಳೋಣ ಪರ್ಸು ನನ್ನ ಡಿ ಪಿ ಅವಿಪ್ಲರ್ ಒಂದೈತಿ ನನ್ನ ಡಿ ಪಿ ಅವಿಪ್ಲರ್ ಒಂದೈತಿ ನಾವೇನು ಮಾಡ್ಕೋಬೇಕು ನನ್ನ ಡಿ ಪಿ ಅವಿಪ್ಲರ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ ಈಗ ಅವಿಪ್ಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿನಿ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಟ್ಯಾಂಪ್ಲೇಟ್ ಆಯ್ತು ಮೊದಲಿಗೆ ಈ ರೀತಿ ಟ್ಯಾಂಪ್ಲೇಟ್ ಬರ್ತೈತಿ ನೀವು ಹಾಕೊಂಡು ಬರ್ತೈತಿ ಅದನ್ನ ಯಾವ ರೀತಿ ಹಾಕೋಬೇಕು ಎಲ್ಲಿ ಸಿಗ್ತೈತೆ ನೀಟಾಗಿ ಎಲ್ಲ ತೀಸ್ಕೊಡ್ತೀನಿ ಹಂಗೆ ಸ್ಟೆಪ್ ವೈಸ್ ನೋಡ್ಕೊಳ್ಳಿ ಮುಂದೆ ಈ ರೀತಿ ಟ್ಯಾಂಪ್ಲೇಟ್ ಒಂದು ಅವಿಪ್ಲರ್ದಾಗ ಓಪನ್ ಆಕೈತೆ ಹಾಕೊಂಡು ಓಪನ್ ಹಾಕೊಂಡು ನಾವೇನು ಮಾಡ್ಕೋಬೇಕು ಫಸ್ಟ್ ಈ ಸಾಂಗ್ ಪ್ಲೇ ಮಾಡ್ಕೋಬೇಕಲ್ಲ ಆ ಸಾಂಗ್ಗಳು ಸ್ಟೆಪ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಎಡಗಡೆ ಸೈಡ್ ಸ್ಕ್ರೀನ್ ಅಟ್ಯಾಚ್ ಮಾಡ್ಕೊಂಡು ಈ ರೀತಿ ಎಡಗಡೆ ಸೈಡ್ ಹೇಳ್ಕೊಳ್ಳಿ ಈ ರೀತಿ ಈ ಪ್ಲೇಸ ಬಲ್ಗಡೆ ಸೈಡ್ ಹೇಳ್ಕೊಳ್ಳಿ ಎಡಗಡೆ ಸೈಡ್ ಹಿಡ್ಕೊಂಡು 2 ಸಲ ಹೇಳ್ಕೊಳ್ಳಿ ಇನ್ನೊಂದು ಸಲ ಹೇಳ್ಕೊಳ್ಳಿ ಈ ರೀತಿ ಬರೋ ಮಟ್ಟ ಹೇಳ್ಕೊಳ್ಳಿ ಹಿಂಗೆ ಅಡ್ಡ ಹೇಳ್ಕೊಳ್ಳಿ ಬಲ್ಗಡೆ ಸೈಡ್ ಹೇಳ್ಕೊಳ್ಳಿ ಅಡ್ಡ ಹೇಳ್ಕೊಂಡು ಆದ ನಂತರ ನಮಗೇನಾಗೈತಿ ಎರಡನೇದ್ರ ಮ್ಯಾಗ ಈ ಫಸ್ಟ್ನೇದ್ರ ಇವನ್ ಕರಿ ಸಾಲ್ಗಳು ಕಾಣತ್ತ ಅನ್ಕೊಳ್ಳಿ ಫ್ರೆಂಡ್ಸ್ ಸ್ಟೆಪ್ ವೈಸು ಫಸ್ಟ್ನೇ 3 ಗೆರೆ ಐತಿ ಫಸ್ಟ್ನೇ 3 ಗೆರೆ ಒಳಗೆ 1ನೇ ಗೆರೆ ಒಳಗೆ ಒಂದು ರೌಂಡ್ ಶೇಪ್ ಐತಿ ಈ ರೀತಿ ಇದಾವಲ್ಲ ಸಿ ಡಿ ಕೆ ಶೇಪ್ ಒಂದೈತೆ ಅವೈಲೇಬಲ್ಸ್ ಅಂತೇಳಿ ನಮಗೇನು ಬೇಕು ಅವೈಲೇಬಲ್ಸ್ ಮ್ಯಾಗ ಈಗ ಸದ ಎರಡನೇದ್ರ ಮೇಲೆ ಟೈಮಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೈಮಿಂಗ್ ನಾನು ಸಾಂಗ್ ಬರ್ತಾವೆ ನಮಗೇನು ಬೇಕು ಅವೈಲೇಬಲ್ಸ್ 3ನೇದ್ರ ಮ್ಯಾಗ ಸಿ ಡಿ ಕೆ ಸೆಟ್ ಅದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಗೆ ಏನಾಕೈತಿ ಅವೈಲೇಬಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಾಕೈತಿ ಜಸ್ಟ್ ನಮಗೆ ಎಲ್ಲಿ ಡೌನ್ಲೋಡ್ ಮಾಡಿ ಸಾಂಗ್ ಅದಾವು ಏನು ಟೆಲಿಗ್ರಾಮ್ದಾಗ ಅದಾವು ಮತ್ತು ಏನು MP3 ಮಾಡ್ಕೊಂಡು ಸಾಂಗ್ ಅದಾವು ಎಲ್ಲದಾವು ಅಂತೇಳಿ ನೀಟಾಗಿ ಜಲ್ದಿ ಬರ್ತೈತಿ ಗೊತ್ತಾಕೊಂಡು ನಾವು ಸಿಗ್ತಾವೆ ಫ್ರೆಂಡ್ಸ್ ನಾನೇನು ಮಾಡ್ತೀನಿ ವಿಡಿಯೋ ಟು MP3 ಮೇಲೆ ಕ್ಲಿಕ್ ಮಾಡಿಕೊಂಡು ಅದು ಕ್ಲಿಕ್ ಮಾಡ್ಕೊಂಡು ನಾನು ಹಿಂಗೆ ಕ್ಲಿಕ್ ಮಾಡ್ಕೊತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ ಈ ರೀತಿ ನಾವೆಲ್ಲ ಜಸ್ಟ್ ಅದು ಕ್ಲಿಕ್ ಮಾಡಿದ್ರೆ ಸಾಕು ಸಾಂಗ್ ಅನ್ನೋದು ಆಟೋಮೆಟಿಕ್ ಪ್ಲೇ ಆಕೈತಿ ಗೊತ್ತಾಯ್ತು ಫ್ರೆಂಡ್ಸ ನಾವು ಏನೂ ಮಾಡಬೇಕಾದ್ರೆ ಜಸ್ಟ್ ಪ್ಲೇ ಮಾಡಿದ್ರೆ ಸಾಕು ಆಟೋಮೆಟಿಕ್ ಪ್ಲೇ ಆಯಿತು ಫ್ರೆಂಡ್ಸ ಆಟೋಮೆಟಿಕ್ ಸಾಂಗ್ ಪ್ಲೇ ಆಕೈತಿ ಈ ಸಾಂಗ್ ನಾನು ಇಟ್ಕೊಂಡು ಆದ್ಮೇಲೆ ತಾರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ ಬಲ್ಗಡೆ ಸೈಡ್ ತಾರ ತೆಗಡೆ ಒಂದು ಸಾಂಗ್ ಅನ್ನೋದು ಆಫ್ ಮಾಡೋದು ಆನ್ ಮಾಡೋದು ಆಪ್ಷನ್ ಐತೆ ನೋಡ್ಕೊ ಹತ್ರ ಬಾಜುಕ 3 ಟಿಕ್ಕಿದ ನೋಡ್ಕೊಳ್ಳಿ ಬಲ್ಗಡೆ ಸೈಡ್ ತಾರ ತೆಗಡೆ ಆ ಟಿಕ್ಕಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ 6 ಆಪ್ಷನ್ಸ್ ಬಂದು 1ನೇ ಲೈನಿಂಗ್ದಾಗ ಲಾಸ್ಟ್ನೇ ನೀಲಿ ಐತಿ 2ನೇ ಲೈನಿಂಗ್ದಾಗ ಫಸ್ಟ್ನೇ ನೀಲಿ ಐತಿ ಫಸ್ಟ್ನೇ ಲೈನಿಂಗ್ದಾಗ ಏನೈತಿ ತಾರ ತಗೊಂಡು ನೀಲಿ ಐತಿ ಅದು ಬಿಡಿದಿರ್ತೈತಿ ಈ ರೀತಿ ನೀಲಿ ಮಾಡ್ಕೊಳ್ಳಿ ಆಟೋಮೆಟಿಕ್ ಏನಾಕೈತಿ ನಮ್ಗೆ ವಿಡಿಯೋ ಮುಗಿದ ತನಕ ಅದ ಟೂನ್ಸ ಹೊಳೆ ರಿಪೀಟ್ ಹತ್ತೈತಿ ಅಂದರೆ ವಿಡಿಯೋ ಎಡಿಟಿಂಗ್ ಚೆನ್ನಾಗೈತೆ ಫ್ರೆಂಡ್ಸ ಇಷ್ಟ ಆಯ್ತು ಫ್ರೆಂಡ್ಸ್ ಸಾಂಗ್ ಒಂದು ಪ್ಲೇ ಆಯಿತು ನಾ ಬೇರೆ ಹಚ್ಕೊಂಡೆ ಆನಂತರ ಏನಾಗೈತೆ ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡು ಈ ರೀತಿ ಒಂದ್ಸಲ ಟಚ್ ಮಾಡ್ಕೊಂಡು ಎಡಗಡೆ ಸರಿ ಹೇಳ್ಕೊಳ್ಳಿ ಈ ರೀತಿ 2 ಸಲ ಹೇಳ್ಕೊಳ್ಳಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಸಾಂಗ್ ಬಿ ಎಸ್ ಯಾವ ರೀತಿ ಐತಿ ಬಿ ಎಸ್ ತಕ್ಕಂಗೆ ನಮಗೆಲ್ಲ ವರ್ಕ್ ಮಾಡ್ತೈತಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಎಷ್ಟು ಚಂದ ಎಲ್ಲ ವರ್ಕ್ ಮಾಡ್ತೈತಿ ನಮಗೆ ಸಾಂಗ್ ಬೇರೆ ಬೇಕಾದ್ರೆ ಸಾಂಗ್ ಮಾಡ್ಕೋಬೋದು ಚೇಂಜ್ ಮಾಡ್ಕೋಬೋದು ಇಲ್ಲೇ ತಾರ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಸಾಂಗಿಗೆ ಒಂಥರ ಮಾಡ್ತೈತಿ ಯಾಕಂದ್ರೆ ಬಿ ಎಸ್ ಯಾವ ರೀತಿ ಇರುತ್ತೆ ಅದ್ರ ತಕ್ಕಂಗೆ ಎಲ್ಲ ವರ್ಕ್ ಮಾಡ್ತಿರ್ತೈತಿ ಫ್ರೆಂಡ್ಸ್ ನಾನು ಇದನ್ನ ಇಟ್ಕೋತೀನಿ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದಂಗೆ ಇದನ್ನ ಇಟ್ಕೋತೀನಿ ನಾನು ನಿಮ್ಗೆ ಯಾವ ಬೇಕು ಅವ್ನು ಸೆಲೆಕ್ಟ್ ಮಾಡ್ಕೋಬೋದು ನೋಡ್ಕೊಳ್ಳಿ ಫ್ರೆಂಡ್ಸ ಬಿ ಎಸ್ ಯಾವ ರೀತಿ ಐತಿ ಬಿ ಎಸ್ ತಕ್ಕಂಗೆಲ್ಲ ವರ್ಕ್ ಮಾಡ್ತೈತಿ ಇದನ್ನ ಇಟ್ಕೊಂಡು ಆದ್ಮೇಲೆ ಬಲ್ಗಡೆ ಸೈಡ್ ತಾರೆ ಮೇಲ್ಗಡೆ ಏನೈತಿ ಒಂದು ಪೆನ್ಸಿಲ್ ಹಾಕೇನೈತಿ 2 ಬಾಕ್ಸ್ ನೋಡ್ಕೊಳ್ಳಿ ಬಲ್ಗಡೆ ಸೈಡ್ ಈಗ ನೆಟ್ವರ್ಕ್ ಕೆಳಗಡೆ ಜಸ್ಟ್ ಒಂದು ಪೆನ್ಸಿಲ್ ಹಾಕಿ ಕಾಣೈತೆ ತಾರೆ ಮೇಲೆ ಬಲ್ಗಡೆ ಸೈಡ್ ಅದನ್ನ ಓದ್ತಿದೆ ಅಂತ ಎಡಿಟ್ ವೈಜುಲೈಸರ್ ಇರುತ್ತೆ ಅಂತ ಅಂದ್ಕೊಳ್ಳಿ ಆ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಆಯಿತು ಕ್ಲಿಕ್ ಅದಕ್ಕೂ ನಾವು ಫೋಟೋ ಚೇಂಜ್ ಮಾಡ್ಕೋಬೇಕು ಫೋಟೋ ಚೇಂಜ್ ಮಾಡ್ಕೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಮೊದಲು ಫೋಟೋ ಚೇಂಜ್ ಹಾಕೊಂಡು ನಮಗೆಲ್ಲ ಗೊತ್ತಾಗೈತಿ ಈಗೇನು ಮಾಡ್ಕೊಳ್ಳೋ ಎಡಗಡೆ ಸೈಡ್ ಇಂಗ್ಲೀಷ್ ಅಕ್ಷರಗಳು ಬಂದು ಎಲ್ಲ ಚೊಕ್ಕ ಇಂಗ್ಲೀಷ್ ಅಕ್ಷರ ಇಲ್ಲೇನು ಇದಿಲ್ಲ ಫ್ರೆಂಡ್ಸ್ ಜಸ್ಟ್ ಬಾಕ್ಸ್ ಹೊರತು ಏನೋ ನಮ್ಗೆ ತೋರ್ಸೋಕ್ಕಿಲ್ಲ ಎಲ್ಲ ಇಂಗ್ಲೀಷ್ ಹೊಡೆದವು ಈಗೇನು ಮಾಡ್ಕೋಬೇಕು ಫೋಟೋ ಚೇಂಜ್ ಆಗ್ಬೇಕಾರೆ ಯಾವ ರೀತಿ ಇರ್ತೈತೆ ಅಂದ್ರೆ ಫ್ರೆಂಡ್ಸು ಫಸ್ಟ್ನೇದು ಹಿಡ್ಕೊಂಡು 5ನೇದು ಐತೆ ಫ್ರೆಂಡ್ಸ್ 5ನೇದು ಅಂದರೆ ಇಮೇಜಿಂಗ್ ಯುವರ್ ಇಮೇಜಿಂಗ್ ಅಂದ್ರೆ ನಮ್ಮ ಫೋಟೋ ಇದ್ದಂಗೆ ಫ್ರೆಂಡ್ಸ
ಫ್ರೆಂಡ್ಸ್ ಏನಾಕೈತಿ ಜಸ್ಟ್ ನಾವು ಇಲ್ಲಿ ಇಮೇಜಿಂಗ್ ಅಂದ್ರೆ ಇರ್ತೈತಿ ಒಂದೊಂದು ಏನಾಕೈತಿ ಪೇಜ್ ಇರ್ತೈತಿ ಒಂದೊಂದು ಏನಾಕೈತಿ ಇನ್ನೂ ಒಂಥರ ಏನಿರ್ತೈತಿ ಏನೋ ಇರ್ತೈತಿ ಫ್ರೆಂಡ್ಸ್, ಇನ್ನೊಂದು PNG ಒಂದು ಇಮೇಜಿಂಗ್ ಒಂದು ಇಮೇಜಿಂಗ್ ಒಂದು APPS ಒಂದು ಈ ರೀತಿ ನಮಗೆ ನಾನಾ ಥರ ಹೆಸರು ಇರ್ತಾವೆ ಫ್ರೆಂಡ್ಸ್. ನಾವೇನು ಮಾಡ್ಕೋಬೇಕು ಇದು ಅಲ್ಲೋ ಅನ್ನೋ ಹಂಗೆ ನಾವು ಕನ್ಫರ್ಮ್ ನೋಡ್ಕೊಳ್ಬೇಕಾದ್ರೆ ಏನಾಕೈತಿ ಫಸ್ಟ್ನೇಂತ ಹಿಡ್ಕೊಂಡು 5ನೇದ್ರ ಮ್ಯಾಗ ಇಮೇಜಿಂಗ್ ಐತಿಲ್ಲ ಅದರ ತಳಗಡೆನ ಇಮೇಜಿಂಗ್ ಐತೆ ಮಬ್ಬು ಕಲರ್ ಒಳಗೈತಿ. ಆ ಇಮೇಜಿಂಗ್ ಫಸ್ಟ್ನೇ 5ನೇದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಂಡ್ರೆ ಏನಾಕೈತಿ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಬಂದು ನೋಡು ಏನಾಕೈತಿ ಜನರಲ್ಲು ಮತ್ತು ಏನಾಕೈತಿ ಫ್ರೆಂಡ್ಸ್ ಜನರಲ್ಲು ಇಮೇಜಿಂಗು ಕಲರ್ಗೆ ಬಲರ್ನು ಈ ರೀತಿ ಬಂತು. ನಮಗೇನು ಬೇಕು ಫಸ್ಟ್ನೇ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಲಗಡೆ ಸೈಡ್ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಟಿಕ್ ಮಾರ್ಕ್ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ನೇ ಟಿಕ್ ಮಾರ್ಕ್ ಇಮೇಜಿಂಗ್ ಐತೆ ಮಬ್ಬು ಕಲರ್ ತಳಗಡೆನ ಒಂದು ಟಿಕ್ ಮಾರ್ಕ್ ಬರ್ತೈತಿ. ಟಿಕ್ ಮಾರ್ಕ್ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಮ್ಮ ಫೋಟೋ ಅದೋ ಇಲ್ಲೋ ಅನ್ನೋ ಹಂಗೆ ಕನ್ಫರ್ಮ್ ಆಕೈತಿ ಫ್ರೆಂಡ್ಸ್. ಫೋಟೋ ಅದನ್ನ ಟಿಕ್ ಮಾರ್ಕ್ ಹಾಕಿದ್ರೆ ಫೋಟೋ ಬಂತು ನೋಡ್ಕೊಳ್ಳಿ ಫ್ರೆಂಡ್ಸ್. ಟಿಕ್ ಮಾರ್ಕ್ ತೆಗೆದ್ರೆ ಫೋಟೋ ಹೋಗ್ತೈತಿ ನೋಡ್ಕೊಳ್ಳಿ ಫ್ರೆಂಡ್ಸ್. 2 ಫೋಟೋ ಅದಾವೆ, ಒಂದು ಫೋಟೋ ಕಾಣ್ತೈತಿ, ಒಂದು ಫೋಟೋ ಫಸ್ಟ್ನೇ ಮೇನ್ ಫೋಟೋ ಹೋಗ್ತೈತಿ. ಈಗ ಬಂತು ಇನ್ನು ತೆಗ್ರೆ ಫೋಟೋ ಹೋಗ್ತೈತಿ ಫ್ರೆಂಡ್ಸ್. ಗೊತ್ತಾಯ್ತಾ ನಿಮ್ಗೆ? ಇದನ್ನು ಕನ್ಫರ್ಮ್ ಆಯಿತು ನಮ್ಮ ಪೂರ. ಕನ್ಫರ್ಮ್ ಆದ್ಕೊಂಡು ಏನು ಮಾಡ್ಕೋಬೇಕು ನಾವು ಹೊಳೆ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೊಳೆ ಆನಂತರ 2ನೇದು ಬಲಗಡೆ ಸರಿ 2ನೇದ್ರ ಮೇಲೆ ಇಮೇಜಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಚಿಕ್ಕ ಬಾಕ್ಸ್ ಐತೆ ಜಸ್ಟ್ ಇಮೇಜಿಂಗ್ ಕೆಳಗಡೆ ಚಿಕ್ಕ ಬಾಕ್ಸ್ ಐತಿ. ಜಸ್ಟ್ ಇಲ್ಲಿ ತೋರ್ಸಾತ್ರ ಬಲಗಡೆ ಸರಿ ದಂಡಿ ನೋಡ್ಕೊಳ್ತಾರೆ ಮೇಲ್ಗಡೆ. ಆ ಬಾಕ್ಸ್ ಮೇಲೆ ಏನು ಇಮೇಜಿಂಗ್ ಕ್ಲಿಕ್ ಮಾಡ್ತಾರೆ ಇಮೇಜಿಂಗ್ ಅಕ್ಸರ್ ತಳಗಡೆ ಬಾಕ್ಸ್ ಐತಿ ಚಿಕ್ಕ ಬಾಕ್ಸು ದಂಡಿ ಹೆಚ್ಚಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ತಳಗಡೆ ಕಲರ್ ಬಾಕ್ಸ್ಗಳು ಆಗಿ ಬಂದು ಫ್ರೆಂಡ್ಸ್. ಪಿಂಕ್ ಇಮೇಜಿಂಗು USC ಬಾಕ್ಸ್ ಒಂದು, ಪಿಂಕ್ ಇಮೇಜ್ ಬಾಕ್ಸ್ ಒಂದು, 2 ಬಾಕ್ಸ್ ಬಂದು ಉದ್ದೊಂಡು ಇಲ್ಲಿ ತರ ನೋಡ್ಕೊಳ್ಳಿ. ಕಲರ್ ಬಾಕ್ಸ್ ಅದ್ರ ತಳಗಡೆ ಏನಾಕೈತಿ ಪಿಂಕ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪಿಂಕ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಸ್ಟೋರೇಜ್ ಅನ್ನೋದು ಆಣಕೈತಿ. ನಮ್ಗೆ ಸ್ಟೋರೇಜ್ ಅನ್ನೋದ್ರೆ ಇಲ್ಲಿ ಎಡಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಗಡೆ ಸೈಡ್ 3 ಗೆರೆಗೆ ಅಂತ ತಾರೆ ಮೇಲ್ಗಡೆ ಅದ್ರ ತಳಗಡೆ 3 ಗೆರೆಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಈ ರೀತಿ ಪೇಜ್ ಏನಕೈತಿ. ಆನಂತರ ನಮ್ಗೆ ಏನಾಕೈತಿ ಲೈಟ್ ರೂಮ್ದಾಗ ಅಂದ್ರೆ ಲೈಟ್ ರೂಮ್ದಾಗ ಇದ್ದಂತ ಅಂತ ಫ್ರೆಂಡ್ಸ್ ನೋಡಿದ್ನ ಲೈಟ್ ರೂಮ್ದಾಗಿಲ್ಲ ಎತ್ತರಾಗದ ಫ್ರೆಂಡ್ಸ ನೋಡೋಣ ಯಾವುದೋ ಒಂದು ಫೋಟೋ ತೊಳೆದೈತಿ ಇದ್ರೊಳಗೆ ನೋಡೋಣ. ಇದ್ರೊಳಗೆ ಫ್ರೆಂಡ್ಸ ಯಾವ ಫೈಲ್ದಾಗ ಅಂತ ಹೋಗಿ ದಂಡವನ್ನು ತೊಗೋಬೋದು ಫ್ರೆಂಡ್ಸ್. ಈ ಫೈಲ್ದಾಗ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡೋ ಸೆಂಟರ್ ತರ ನೋಡ್ಕೊಳ್ಳಿ. ಒಂದು ಫೋಟೋ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಅಷ್ಟೇ ತಾಣ ಆಟೋಮೆಟಿಕ್ ಫೋಟೋ ಸ್ಟಾರ್ಟ್ ಆಗೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಫೋಟೋ ಕ್ಲಿಕ್ ಮಾಡಿ ನಾ ಫೋಟೋ ಹೋಗಿ ಆಟೋಮೆಟಿಕ್ ಸ್ಟಾರ್ಟ್ ಆಗಿದೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಟ್ ಏನು ಫೋಟೋ ಬೇರೆ ಐತಿ ಮೇಗಿನ ಫೋಟೋ ಬೇರೆ ಐತಿ. ಈ ರೀತಿ 2 ಫೋಟೋ ಬಂದವು, 2 ಸೇಮ್ ಫೋಟೋ ಹಾಕೋಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಮತ್ತೆ ವಾಪಸ್ಸೇ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದು ಈ ರೀತಿ ಎಡಗಡೆ ಸೈಡ್ ನೋಡ್ಕೊಳ್ಳಿ. ಈ ರೀತಿ ಬಂತಲ್ಲ ನಮ್ಮ ಲೋಗೋ ಚೇಂಜ್ ಮಾಡ್ಕೊಂಡು ಅದನ್ನು ಹೇಳ್ಕೊಡ್ತೀನಿ. ಜಸ್ಟ್ ಇನ್ನೊಂದು ಇಮೇಜಿಂಗ್ ಎಲ್ಲಿ ಹಾಕೋದು ಈ ರಗಡೆ ಇಮೇಜಸ್ ಅದಾವು ಇಲ್ಲೆಲ್ಲ ನೋಡ್ಕೊಳ್ಳಿ. ಇಮೇಜ್ ಟೆಕ್ಸ್ಟು ಈ ರೀತಿ ನಮಗೆಲ್ಲ ಅದಾವೆ ಫ್ರೆಂಡ್ಸ್. ಇಮೇಜಿಗೆ ಮಿಕ್ಸು ಏನೈತೆ ಫ್ರೆಂಡ್ಸ್ ಇಮೇಜ್ ಫಾರ್ಮ್ ಐತಿ. ಈ ರೀತಿ ನಮಗೆಲ್ಲ ಅದಾವು. ಇಮೇಜಿಂಗ್ ಅಷ್ಟೇ ಐತಿ, ಬಾರ್ಸ್ ಐತಿ. ಈ ರೀತಿ ನಮಗೆಲ್ಲ ಎಫೆಕ್ಟ್ಗಳದಾವು, ಬ್ಲರ್ನ ಎಫೆಕ್ಟು. ಮತ್ತು ಇಲ್ಲಿ ತಾರ ತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ತಾರ ತಗಡಿಂತ್ರ ಎಷ್ಟು 13 ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. 13ನೇ ಬಾಕ್ಸು 12ನೇ ಬಾಕ್ಸ್ ತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. 12ನೇ ಬಾಕ್ಸ್ ತಗಡೆ ಇಮೇಜಿಂಗ್ 2 ಐತೆ ಅಂದ್ರೆ ಇಮೇಜಿಂಗ್ 2 ಅಂದ್ರೆ ನಮ್ಮ ಫೋಟೋ 2ನೇದು ಅಂದಂಗೆ ಫ್ರೆಂಡ್ಸ್. ಗೊತ್ತಾಯ್ತಲ್ಲ? ಆ ಇಮೇಜಿಂಗ್ ಎಡಗಡೆ ಸರ್ ತೋರ್ಸಾತ ನೋಡ್ಕೊಳ್ಳಿ. ಒಂದು ಟಿಕ್ ಮಾರ್ಕ್ ಕೊಡಿರ್ತೈತಿ ತೋರ್ಸಾತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆಯ್ತು ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಬಲಗಡೆ ಸೈಡು ಇಮೇಜಸ್ ಮೇಲೆ ಕ್ಲಿಕ್ ಆನಂತರ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜನರಲ್ ಮೇಲೆ ಫಸ್ಟ್ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟಿಕ್ ಮಾರ್ಕ್ ಅನ್ನೋದು ತಗೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಫೋಟೋ ಹೋಗ್ತೈತೆ ಇಲ್ಲೋ ಅನ್ನೋದು ಈ ರೀತಿ ಕನ್ಫರ್ಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ್. ಅದನ್ನ ಹಾಕಿರೋ ಫೋಟೋ ಬರ್ತೈತಿ ಎಲ್ಲರೂ ಹೋಗ್ತೈತಿ ಫ್ರೆಂಡ್ಸ್. ಈ ರೀತಿ ನಮಗೆಲ್ಲ ಗೊತ್ತಾಗೈತಿ ಫ್ರೆಂಡ್ಸ್. ಅದು ಬಂತು ಎಲ್ಲರೂ ಹೋಗ್ತೈತಿ ಈ ರೀತಿ ಕನ್ಫರ್ಮ್ ಆಕೈತಿಲ್ಲ. ಮತ್ತು 2ನೇ ಫೋಟೋ ನಾವು ಹಾಕೊಳ್ಬೇಕಾದ್ರೆ ಅದನ್ನು ಗೊತ್ತಾಗೋಣ ಏನಾಕೈತಿ. ಫಸ್ಟ್ನೇ ಜನರಲ್ ಏನೈತಿ ತಾರ ಮೇಲ್ಗಡೆ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೊಳೆ ಇಮೇಜಸ್ ಮೇಲೆ 2ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬಲಗಡೆ ಸೈಡ್. ಆನಂತರ ಚಿಕ್ಕ ಬಾಕ್ಸ್ ಮೇಲೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಗ್ಯಾಲರಿ ಚಿತ್ರ ಐತೆ ಬಾಕ್ಸ್ ಐತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ತಳಗಡೆ ಕಲರ್ ಬಾಕ್ಸ್ ಹೋಗ್ತಾ ಬಂದು ಅದ್ರೊಳಗೆ ಪಿಂಕ್ ಇಮೇಜ್ ಇದೆ 2ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಒಂದು ಫೋಟೋ ಮೇಲೆ ಯಾವ ಫೋಟೋ ಸೆಲೆಕ್ಟ್ ಮಾಡೋ ಅದೋ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡ್ಕೊಳ್ಳಿ ಫ್ರೆಂಡ್ಸ್. ಫೋಟೋ ಎಷ್ಟು ಚಂದ ಸೆಟ್ ಆಯಿತು. ನಾವು ಏನು ಮಾಡೋದಬೇಕಿಲ್ಲ ಆಟೋಮೆಟಿಕ್ ಸೆಟ್ ಆಯಿತು. ಇದನ್ನು ಒಂದು ಸ್ವಲ್ಪ ಸರಿಸಾಡಬೇಕು ದೊಡ್ಡದು ಸಣ್ಣದು ಈ ರೀತಿ ಇತ್ತಂದ್ರೆ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಕನ್ಫರ್ಮ್ ಆಗ್ಬೇಕಂದ್ರೆ ಹೇಳ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಇಮೇಜಿಂಗ್ ಹಾಕೊಂಡಿವಿ ನಾವು ಫೋಟೋ ಹಾಕೊಂಡಿವಿ ಜನರಲ್ ಒಳಗೆ ಪ್ಲೀಸ್. 2ನೇದು ಬಲಗಡೆ ಸೈಡ್ ಇಮೇಜಸ್ ಒಳಗೆ ಹೋಗಿ ಫೋಟೋ ಹಾಕೊಂಡಿವಿ. ತಳಗಡೆ ಟಿಕ್ ಮಾರ್ಕ್ ಹಾಕೋ ಬಂದ ಫ್ರೆಂಡ್ಸ್. ನೋಡ್ಕೊಳ್ಳಿ 3 ಟಿಕ್ ಮಾರ್ಕ್ ಹಾಕೋ ಬರ್ತಾವೆ. 3 ಟಿಕ್ ಮಾರ್ಕ್ ಬಾಕ್ಸ್ ಹಾಕೋ ಬರ್ತಾವೆ ಫ್ರೆಂಡ್ಸ್. ಈ ರೀತಿ ನಮ್ಮ ಫೋಟೋ ದೊಡ್ಡದು ಹೋಗ್ತೈತಿ ಸಣ್ಣ ಹೋಗ್ತೈತಿ. ಈ ರೀತಿ ನಮ್ಮ ಟಿಕ್ ಮಾರ್ಕ್ ಹಾಕೋ ಬರ್ತಾವೆ. ಇದ್ರೊಳಗೆ ಏನು ಮಾಡ್ಕೊಳ್ಳಿ ಎಲ್ಲ ಟಿಕ್ ಮಾರ್ಕ್ ಇರಲಿಲ್ಲ ಅಂದರೂ ನಡುವಿನ ಟಿಕ್ ಮಾರ್ಕ್ ಮಾತ್ರ ಫಿಕ್ಸ್ ಬೇಕು. ಇದು ಮೇನು ಈ ನಡುವಿನ ಟಿಕ್ ಮಾರ್ಕ್ ಆದ್ಕೊಂಡು ಏನು ಮಾಡ್ಕೊಳ್ಳಿ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ನೇ ಇದ್ರ ಮೇಲೆ ಬಲಗಡೆ ಸರ್ತಾರೆ ಮೇಲೆ ಜನರಲ್ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ಏನು ಮಾಡ್ಕೋಬೇಕು ಇಲ್ಲೊಂದು ಟಿಕ್ ಮಾರ್ಕ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನಡುವಿನ ಟಿಕ್ ಮಾರ್ಕ್ ಒಂದು ತೆಗ್ದೈತೆ. ಅಲ್ಲಿ ಟಿಕ್ ಮಾರ್ಕ್ ಹಾಕೊಳ್ಳಿ. ಗೊತ್ತಾಯ್ತಲ್ಲ? ಹಾಕೊಂಡ್ರೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಜೂಮ್ ಮಾಡ್ಕೊಳ್ಬೇಕಾಗ್ತೈತಿ. ಗೊತ್ತಾಯ್ತಲ್ಲ? ನಾನು ಟಿಕ್ ಮಾರ್ಕ್ ಹಾಕೊಂಡು ಆ ಥರ ಟಿಕ್ ಮಾರ್ಕ್ ಕೆಳಗಿನೂ 1600 ಅದಾವು. ಅದ್ರ ಮೇಲ್ಗಡೆ 2 ಗೆರೆ ಇದ್ದಾವೆ 525 425 ಅದಾವು. ಆನಂತರ ಫಸ್ಟ್ನೇ ಟಿಕ್ ಮಾರ್ಕ್ ಏನೈತೆ ಬಲಗಡೆ ಸರ್ ತೋರ್ಸಾತೀನಿ ಅದು ಏನೋ 500 ಐತೆ 2 ಗೆರೆ ಇದಾವೆ. ಇದ್ರೊಳಗೆ ನಾವೇನು ಮಾಡ್ಕೋಬೇಕು ಒಂದು ಸ್ವಲ್ಪ ದೊಡ್ಡದು ಮಾಡ್ಕೋಬೇಕಲ್ಲ ಫೋಟೋ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಯಾವ ರೀತಿ ಇಷ್ಟ ಇರಲೇಬೇಕಾರೆ ಫೋಟೋ ನೋಡೋಣ ಫ್ರೆಂಡ್ಸ್. ಇಷ್ಟ ಇರಲಿ ಇದನ್ನು ನೆನಪಿಟ್ಕೊಂಡು ಇಷ್ಟ ಇರಲಿ. ಆನಂತರ ಸೇಕ್ ಎಫೆಕ್ಟ್ ಆಗ್ಬೇಕಲ್ಲ. ಎಫೆಕ್ಟ್ ಯಾವ ರೀತಿ BS ತಕ್ಕಂಗೆ ಎಫೆಕ್ಟ್ ಆಗ್ಬೇಕಂದ್ರೆ
ಇಲ್ಲಿ ನಡು ಸೆಂಟರ್ ತೋರ್ಸೋದು ನೋಡ್ಕೊ ಫ್ರೆಂಡ್ಸ್. ಅದು ಫೋಟೋ ಗೋನ್ ಏನಿಲ್ಲ ಫ್ರೆಂಡ್ಸ್, ನಕ್ಲೆಸ್ ಮೇಲ್ಗಡೆ ತೋರ್ಸೋದು ನೋಡಿ ಸೆಂಟರ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸ್ಕ್ರೀನ್ ಒಳಗೆ ಇಲ್ಲಿ ಎಫೆಕ್ಟು ಆಣಕ್ಕೆ ನೋಡ್ಕೊಳ್ಳಿ. ಎಫೆಕ್ಟ್ ಒಂದು ಬೆಟ್ ಐತಿ, ಎರಡನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಹೆಂಗೆ ಒಂದು ಫೋಟೋ ಸೇಕ್ ಆಗಾಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್, ಗೊತ್ತಾಯ್ತಲ್ಲ. ನೋಡ್ಕೊ ಫೋಟೋ ಸೇಕ್ ಆಯ್ತು, ಒಳಗಿನ ಫೋಟೋ ಒಂದು ಆಟೋಮೆಟಿಕ್ ಸೇಕ್ ಆಗತ್ತದೆ. ಹೊಳ್ಳಿ ವಾಪಸ್ಸು ಬ್ಯಾಕ್ ಬಂದು ಆನಂತರ ಏನು ಮಾಡ್ಕೊಳ್ಳಿ, ಫಸ್ಟ್ನೇ ಫೋಟೋಕ್ಕೆ ಬನ್ನಿ. ತಾರೆ ಮೇಲ್ಗಡೆ ಅಂತ ಇದನ್ನದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಫಸ್ಟ್ನೇ ಫೋಟೋಕ್ಕೆ ಬಂದು ಇಲ್ಲೇ ಮಾಡ್ಕೊಳ್ಳಿ. ಮೊಕ್ಕದ ಮೇಲೆ ಒಂದು ಕ್ಲಿಕ್ ಮಾಡೋದ್ರೆ ಇಲ್ಲೂ ಎಫೆಕ್ಟ್ ಅದಾವೆ. ಇಲ್ಲಿ ಮೊನ್ನೆ ಇಟ್ಕೊಳ್ಳಿ, ಅದು ಆನ್ ಐತಿ, ಅದಕ್ಕೋಸ್ಕರ ಬಂದು ಇಟ್ಕೊಂಡು ನಾವು ಒಂದೇ ಇಟ್ಕೊಂಡಿನಿ ಬಂದು ಇದ್ದಂಗೆ ಅದ. ಆನಂತರ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ಜಸ್ಟು ಬಲಗಡೆ ಸೈಡ್ ನೋಡ್ಕೊಳ್ಳಿ. ಬಲಗಡೆ ಸೈಡು ಟಿಕ್ ಮಾರ್ಕ್ ನಡುವಿನ ಟಿಕ್ ಮಾರ್ಕ್ ಹಾಕಿಲ್ಲ, ಹಾಕೊಳ್ಳಿ ಫ್ರೆಂಡ್ಸ್. ಹಾಕೊಂಡು ಏನಕ್ಕೈತಿ ಕರೆಕ್ಟಾಗಿ ಎಲ್ಲ ಫೋಟೋ ಸೆಟ್ ಆಗಿತ್ತಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಫೋಟೋ ಸೆಟ್ ಆಗಿಲ್ಲ ಅಂದ್ರೆ ಏನು ಮಾಡ್ಕೊಳ್ಳಿ, ಇಲ್ಲಿ ಮೇಲಿನ ನಡುವಿನ ಟಿಕ್ ಮಾರ್ಕ್ ಏನು ಹಾಕೊಂಡಿವಲ್ಲ ಬಲಗಡೆ ಸೈಡ್ ದಂಡಿಗೆ ಹಾಕೊಂಡಿವಿ, ಅದ್ರ ಮೇಲ್ಗಡೆನೇ ಎರಡು ಗೆರಿಗಿದಾವೆ. ಅಲ್ಲೇ ಮಾಡ್ಕೊಂಡು 425 525 ಇಟ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ್ಯಾವ ಥರ ಅಂತ ಏನು ಸೈಜ್ ತೆಪ್ಪಿತ್ತು ಇಲ್ಲೋ ನೋಡ್ಕೊಳ್ಳಿ ಫ್ರೆಂಡ್ಸ್. ಫೋಟೋ ಸರ್ಸಾಡಿ ಇಟ್ಕೊಳ್ಳಿ. ಸೈಜ್ ತೆಪ್ಪಿತ್ತಂದ್ರೆ ಫೋಟೋ ಸರ್ಸಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್, ಗೊತ್ತೈತಲ್ಲ. ನಾನು ಸರ್ಸಾಡಿ ಇಟ್ಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಆಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. 525 475 ಈ ರೀತಿ ಸರ್ಸಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಡುವಿನ ಟಿಕ್ ಮಾರ್ಕ್ ಮೇಲೆ ತಳಗಿನ ಅಡಿಗೆರಿ 16 ಅವು ಏನಕ್ಕವು ಬಲಗಡೆ ಸೈಡ್ ಜಕ್ಕೊಂಡ್ರೆ, ಇಲ್ಲಿ ಬಲಗಡೆ ಸೈಡ್ ಜಕ್ಕೊಂಡ್ರೆ ಜೂಮ್ ಹಾಕೋ ಫ್ರೆಂಡ್ಸ್. ಈ ರೀತಿ ಫೋಟೋ ಅನ್ನೋದು ದೊಡ್ಡದಾಕೋದು ಸಣ್ಣದಾಗೋದು ಈ ರೀತಿ ಮಾಡ್ತಾವೆ ಇಡು. ಆನಂತರ ನಡುವಿನ ಟಿಕ್ ಮಾರ್ಕ್ ಮೇಲಿನ ಅಡಿಗೆರಿಕೆ ಮ್ಯಾಗಾರ ಅವು ಈಟಿಟ್ಟು ಸರ್ದಾಡ್ತಾವೆ. ಆನಂತರ ಏನಕ್ಕೈತಿ ಮೇಲಿನ ಟಿಕ್ ಮಾರ್ಕ್ ಕೆಳಗಿನ ಅಡಿಗೆರಿದಾವೆ ಲಾಂಗ್ ಸರ್ದಾಡ್ತಾವೆ, ಫುಲ್ ದೂರ ಸರ್ದಾಡ್ತಾವೆ ಫ್ರೆಂಡ್ಸ್. ಸರ್ದಾಡ್ಸಿ ತೋರಿಸ್ತಾ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ಒಂದು ಫೋಟೋ ಸರ್ದಾಡ್ತು, ಬಲಗಡೆ ಸೈಡ್ ಒಂದು ಫೋಟೋ ಸರ್ದಾಡ್ತು ನೋಡ್ಕೊಳ್ಳಿ. ಈ ರೀತಿ ದೂರ ಸರ್ದಾಡ್ತಾವೆ, ಗೊತ್ತಾಯ್ತಲ್ಲ. ಇದನ್ನು ಸೇಕ್ ಎಫೆಕ್ಟ್ ಇಟ್ಕೊತಾನೆ ಇಟ್ಕೊಳ್ಳಿ ಫ್ರೆಂಡ್ಸ್. ತೋರಿಸ್ತಾ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲೇನು ಜಸ್ಟ್ ನೋಡಿ ಸೆಂಟರ್ ತೋರಿಸತ್ತಾನೆ ಎಫೆಕ್ಟ್ ಅನ್ನೋದು ನೋಡ್ಕೊಳ್ಳಿ. ಈ ರೀತಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೆಟ್ಟೈತಿ, ಎರಡನೇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಸೇಕ್ ಎಫೆಕ್ಟ್ ಆಕೈತಿ, ಇದು ಸೇಕ್ ಎಫೆಕ್ಟ್ ಆಕೈತಿ. ಎರಡು ಸೇಕ್ ಎಫೆಕ್ಟ್ ಆಕ ಫ್ರೆಂಡ್ಸ್. ಯಾವ ಥರ ಅಂತ ಏನು ಎಫೆಕ್ಟ್ ಪ್ರಾಬ್ಲಮ್ ಬೀಳೋದಿಲ್ಲ. ಇಷ್ಟು ಹೋದ ಫೈನಲ್ ಆಯಿತು. ಫೈನಲ್ ನಮ್ಮ ಲೋಗೋ ಅನ್ನೋದು ಚೇಂಜ್ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್. ಲೋಗೋ ಅನ್ನೋದು ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅಂತ ತಿಳಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟು ಇಲ್ಲಿ ನಮ್ಮ ಫೋಟೋ ಹಾಕೊಂಡಿವಿ, ಅದ್ರ ತಗಡಿನ ಬ್ಲರ್ನ ಎಫೆಕ್ಟು ಐತಿ. ಆನಂತರ ಇಮೇಜಸ್ ಒಂದೈತಿ, ಆ ಇಮೇಜಸ್ ತಗಡಿನ ಇಮೇಜಸ್ ಟೆಕ್ಸ್ಟ್ ಐತೆ ಒಂದೈತಿ, ಎರಡನೇ ಇದೈತಿ ಫ್ರೆಂಡ್ಸ್ ಇಮೇಜಿಂಗು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಫಸ್ಟ್ನೇ ಜನರಲ್ ಆಟೋಮೆಟಿಕ್ ಆನ್ ಆಯ್ತದ. ಆನಂತರ ಟಿಕ್ ಮಾರ್ಕ್ ತಕೊಂಡು ನೋಡ್ಕೊಳ್ಳಿ. ಲೋಗೋ ಹೋಗೈತಿ, ಗೊತ್ತಾಗೈತೆ ನಮ್ಗೆ ಲೋಗೋ ಹೋಗೈತಿ ಫ್ರೆಂಡ್ಸ್. ಲೋಗೋ ಆದ್ರೆ ಏನು ಮಾಡ್ಕೊಳ್ಳಿ, ಅದನ್ನು ಕನ್ಫರ್ಮ್ ಆದ್ಕೊಂಡು ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಾಪಸ್ಸು ಜನರಲ್ ಆದ್ಕೊಂಡು ಎರಡನೇದು ಬಲಗಡೆ ಸೈಡ್ ಎರಡನೇದು ಇಮೇಜಸ್ ಐತಿ. ಜಸ್ಟ್ ಎರಡನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲೇ ಚಿಕ್ಕ ಬಾಕ್ಸ್ ಒಂದೈತಿ, ಅದ್ರ ಮೇಲೆ ಚಿಕ್ಕ ಬಾಕ್ಸ್ ಮೇಲೆ ಕ್ಲಿಕ್ ಹೋಗ್ಬಿಟ್ಟು ತಳಗೆ ಸೇಮ್ ಫೋಟೋ ಹಾಕೊಂಡಾಗೈತಿ ಸೇಮ್ ಟು ಒಂದು ಕಲರ್ ಬಾಕ್ಸ್ ಹೊರತು ಬಂದು ಅದ್ರ ತಗಡೆ ಪಿಂಕ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನಮ್ಮ ಲೋಗೋಗಳು ಎಲ್ಲ ಅಂತ ಹೋಗಿ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೊಳ್ಳಿ ನಮ್ಮ ಫೈಲ್ದಾಗ ಯಾವ ಫೈಲ್ ಅಂತ ಹೋಗಿ ನೋಡಿಕೊಂಡು ತೊಗೊಳ್ಳಿ ಫ್ರೆಂಡ್ಸ್. ತೊಗೊಂಡು ನಾನು ಪಿಕ್ಸೆಲ್ಗೆ ಹೋಗ್ತೀನಿ. ಪಿಕ್ಸೆಲ್ಗೆ ಹೋಗಿ ಒಂದು ಲೋಗೋ ಸೆಲೆಕ್ಟ್ ಮಾಡ್ಕೊತೀನಿ. ಇದೊಂದು ಲೋಗೋ ಸೆಲೆಕ್ಟ್ ಮಾಡ್ಕೊಂಡು ನಾನು ತಳಗಡೆ ಸೆಲೆಕ್ಟ್ ಆಯ್ತು ನೋಡ್ಕೊಳ್ಳಿ. ಜಸ್ಟ್ ಕ್ಲಿಕ್ ಮಾಡೋದು ಅಷ್ಟೇ. ಎಲ್ಲಿ ಮಾರ್ಕ್ ಹಾಕೊಂಡು ಹೋಗಿ ಅದನ್ನ ಒಯ್ದು ಹಿಡ್ಕೊಂಡು ಹೋಗಿ ಎಲ್ಲಿ ತೊಗೊಂಡು ಇಡುವಂಥ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಸೆಟ್ ಆಕೈತಿ. ಲೋಗೋ ಸೆಲೆಕ್ಟ್ ಐತಿ. ಅದನ್ನ ಜೂಮ್ ಮಾಡ್ಕೋದು ಒಂದು ಸ್ವಲ್ಪ ಏನು ದೊಡ್ಡದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊ ಫಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಕೊಂಡು ತಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ತಳಗಡೆ ನಡುವಿನ ಟಿಕ್ ಮಾಡ್ಕೊಂಡು ತೆಗೆದ್ರೆ ಹಾಕೋದು ಐತಿ. ಅದು ಇರಲಿಲ್ಲ ಅಂದ್ರೆ ಹಾಕೊಂಡು ಅದ್ರ ತಳಗಡೆ ಒಂದು ಎರಡು ಗಿರಿಗಿದಾವು ನಡುವಿನ ಟಿಕ್ ಮಾಡಿ ಕೆಳಗೆ ನಾವು ಎರಡು ತೋರಿಸ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಬಲಗಡೆ ಸೈಡ್ ದಂಡಿಗೆ ನೋಡ್ಕೊಳ್ಳಿ. ಬಲಗಡೆ ಸೈಡ್ ದಂಡಿಗೆ ನಡು ಸೆಂಟರ್ ಸ್ಕ್ರೀನ್ ಒಳಗೆ ನೋಡ್ಕೊಳ್ಳಿ. ಅದ್ರ ಮ್ಯಾಗ ಬಲಗಡೆ ಸೈಡ್ ದಂಡಿಗೆ ನೋಡಿ ಸ್ಕ್ರೀನ್ ಮ್ಯಾಗ ನಡುವಿನ ಟಿಕ್ ಮಾರ್ಕ್ ಹಾಕೋದು ತೆಗೆದು ಮಾಡ್ತೀನಿ. ನಾನು ಟಿಕ್ ಮಾರ್ಕ್ ಹಾಕೊಳ್ಳಿ. ಅದ್ರ ತಗಡೆ 700 ಎರಡು ಗಿರಿಗಿದಾವು. ಅದನ್ನ ಜೂಮ್ ಮಾಡ್ಕೊಳ್ಳಿ. ಬಲಗಡೆ ಸೈಡ್ ಜಕ್ಕೊಳ್ಳಿ. ಆಟೋಮೆಟಿಕ್ ಲೋಗೋ ಜೂಮ್ ಆಕೈತಿ. ಲೋಗೋ ಜೂಮ್ ಆಯಿತು. ಲೋಗೋ ಜೂಮ್ ಮಾರ ಇಷ್ಟು ಇಟ್ಕೊಳ್ಳಿ. ಲೋಗೋ ಅನ್ನೋದು ನಮ್ಗೆ ತರ ತಗಡಿ ಇಟ್ಕೊಂಡ್ರೆ ಅಂದ್ರೆ ಕರೆಕ್ಟಾಗಿ ಬೋರ್ಡ್ರ್ ಒಳಗೆ ಬರ್ತೈತಿ. ಅಲ್ಲಿ ತರ ತಗ ಇಟ್ಕೊಳ್ಳಿಲ್ಲ ಬೋರ್ಡ್ರ್ ಹೊರಗೆ ಅಂದ್ರೆ ತರ ತಗ ಇಟ್ಕೊಳ್ಳಿಲ್ಲ ಪೂರ ಇದ್ರ ಫೋಟೋ ಮೇಲೆ ಬಂದುಬಿಡ್ತೈತಿ. ಮೇಲ್ಗಡೆ ಇಟ್ಕೋತಾ ಮ್ಯಾಗಿನ ಬೋರ್ಡ್ರ್ ಬಿಟ್ಟು ಮೇಲೆ ಇಟ್ಕೋಬೇಕು. ತಳಗಡೆ ಬೋರ್ಡ್ರ್ ಬಿಟ್ಟು ತಳಗೆ ಇಟ್ಕೋಬೇಕು ಫ್ರೆಂಡ್ಸ್. ಅದು ಅದಕ್ಕೆ ನಿಮ್ಗೆ ಗೊತ್ತಾಯಿತು ಲೋಗೋ ಅನ್ನೋದು ಇಟ್ಕೋದು ಗೊತ್ತಾಯಿತು. ಎಲ್ಲಿ ನಡು ಸೆಂಟ್ರ್ ಇಟ್ಕೋಕಿಲ್ಲ. ಯೂಟ್ಯೂಬ್ದ ಸೈಜಾರ ಮೊಬೈಲ್ ಅಡ್ಡ ಹಿಡ್ಕೊಂಡು ಮಾಡ್ರೆ ನಮ್ಗೆ ಎಲ್ಲಿ ಇಟ್ಕೊಂತ ಅಲ್ಲೇ ಕುಂದಿರ್ತಾವೆ. ಬಟ್ ಇದ್ರೊಳಗೆ ಹಂಗಿಲ್ಲ. ನಮ್ಗೆ ಮೇಲೆ ತಳಗಡೆ ಇಟ್ಕೋತ ಬೋರ್ಡ್ರ್ ಬಿಟ್ಟು ತಳಗಡೆ ಇಟ್ಕೊಳ್ಳಿ. ಇಲ್ಲಾರ ಮೇಲ್ಗಡೆ ಇಟ್ಕೋತ ಮೇಲಿನ ಬೋರ್ಡ್ರ್ ಬಿಟ್ಟು ಮೇಲ್ಗಡೆ ಇಟ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟಾಗಿ ಅಡ್ಜಸ್ಟ್ ಆಕೈತಿ. ಇದಾದ್ಕೊಂಡು ಫ್ರೆಂಡ್ಸ್ ನಾವೇನೈತಿ ಇದಕ್ಕೇನು ಎಫೆಕ್ಟ್ ಕೊಡೋದು ಬೇಡ. ಒಂದು ಎಫೆಕ್ಟ್ ಐತಿ ಇಲ್ಲಿ ಮೇಲಿನ ಎಫೆಕ್ಟ್ ಒಂದು ಐತಿ. ಒಂದು ಸ್ವಲ್ಪ ಅಡಿಗಾಡೋ ಥರ ಆಯ್ತದ ಎಫೆಕ್ಟ್. ಇಲ್ಲಿ ನೋಡ್ಕೊಳ್ಳಿ ತಳಗಡೆ ಅಡಿಗಾಡೋದು ಲೋಗೋ ಎಫೆಕ್ಟ್ ಐತಿ. ಇದಾದ್ಕೊಂಡು ಫ್ರೆಂಡ್ಸ್ ಆ ಲೋಗೋ ಅನ್ನೋದು ಒಂದು ಸ್ವಲ್ಪ ಕಲರ್ ಇನ್ನಟ್ ಮಾಡ್ಕೋತೀನಿ ಅಂದ್ರೆ ಇಲ್ಲಿ ಕಲರ್ ಮಾಡ್ಬೋದು ಫ್ರೆಂಡ್ಸ್. ಯಾವ ರೀತಿ ಅಂದ್ರೆ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಬಲಗಡೆ ಸೈಡ್ ಕಲರ್ ಅನ್ನೋದು ಆಪ್ಷನ್ ಐತಿ. ಮೂರನೇದು ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. 1000 ಬೆಟ್ ಅಂತೇಳಿ ಆಪ್ಷನ್ ಐತಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಕ್ಕೈತಿ ಈ ರೀತಿ ಎಫೆಕ್ಟ್ ಬರ್ತಾವೆ ಫ್ರೆಂಡ್ಸ್. ನೋಡ್ಕೊಳ್ಳಿ ಕಲರ್ ಕೆ ಐತಿ ನೋಡ್ಕೊಳ್ಳಿ. ತರ ತಗಡೆ ಬಲಗಡೆ ಸೈಡ್ ಕಲರ್ ಕೆ ಮೇಲೆ ಐತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಮಬ್ ಕಲರ್ ಅಕ್ಷರಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಗೆರಿಗೋ ಬರ್ತಾವೆ. ಫಸ್ಟ್ನೇದು ಎಫೆಕ್ಟ್ ಅನ್ನೋದು ಇಲ್ಲಿ ಐತಿ ಫ್ರೆಂಡ್ಸ್. ಬಂತು ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೆಟ್ ಐತಿ. ಎರಡನೇದು ಇಟ್ಕೊಳ್ಳಿ. ಇಲ್ಲ ಕಲರ್ ತಕ್ಕಂಗೆ ಅದು ಬೇಸ್ ತಕ್ಕಂಗೆ ಅದು ಬರ್ತೈತೆ ಫ್ರೆಂಡ್ಸ್ ಕಲರ್ಸ್ ಅನ್ನೋದು. ಇಲ್ಲ ನನಗೆ ಫುಲ್ ಕಲರ್ನ ಕಾಣಬೇಕಂದ್ರೆ ಒಂದೇದು ಇಟ್ಕೊಳ್ಳಿ. ಎರಡನ್ನೂ ಒಂದೇದು ಇಟ್ಕೊಂಡು ಗೆರೆ ಅನ್ನೋದು ಫುಲ್ ಜಕ್ಕೊಂಡು ಬಿಡಿ. ಒಂದು ಫುಲ್ ಕಲರ್ ಆಯ್ತು ಫ್ರೆಂಡ್ಸ್ ನಮ್ಮ ಲೋಗೋ ಅನ್ನೋದು. ನಿಮ್ಗೆ ಇಷ್ಟೆಲ್ಲ ನೀಟಾಗಿ ಅರ್ಥ ಆದಂಗೆ ಐತೆ ಫ್ರೆಂಡ್ಸ್. ಇನ್ನೂ ಒಂದು ಎಫೆಕ್ಟ್ ಏನಂದ್ರೆ ಫ್ರೆಂಡ್ಸ್ ಜಸ್ಟು ನಿಮಗೂ ಅದು ಸೇಕ್ ಆಗತ್ತಲ್ಲ. ರೆಡ್ ಕಲರ್ದೊಂದು ಕಡ್ಡಿ ಸೇಕ್ ಆಗತ್ತೈತಿ. ಸೇಕ್ ಆಗೋದು ಏನು ಮಾಡ್ಕೊಳ್ಬೇಕು ನಾವು ಅದು ಕಲರ್ ಎಫೆಕ್ಟ್ ಅನ್ನೋದು ನಮ್ಮ ಕಲರ್ ಚೇಂಜ್ ಮಾಡ್ಕೋಬೇಕು ಯಾವ ರೀತಿ ಅಂತ ತಿಳಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ್ ಜಸ್ಟ್ ನಾನು ಏನು ಮಾಡ್ತೀನಿ ಕಲರ್ ಅನ್ನೋದು ರೆಡ್ ಕಲರ್ ಅನ್ನೋದು ಯಾವ ರೀತಿ ನಾವು ಚೇಂಜ್ ಮಾಡ್ಕೋಬೇಕಂತ ಕೇಳಿದೆ.
ಅದನ್ನೇ ರೆಡ್ ಕಲರ್ದು ನೋಡ್ಕೊಳ್ಳಿ. ಇವ್ನು ಎಫೆಕ್ಟ್ ಒಂದು ಎಬ್ಸ್ಕೊಳ್ಳಿ ಮೇಲ್ಗಡೆ, ಒಂದು ಸ್ವಲ್ಪ ಮೇಲ್ಗಡೆ ಸರ್ಸ್ಕೊಳ್ಳಿ ಈ ರೀತಿ ಸರ್ಸ್ಕೊಂಡು ಲಾಸ್ಟ್ನೇ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಲಾಸ್ಟ್ನೇ ಅಂತ ಏನು ಇಮೇಜಸ್ ಮೂರ್ದವು. ಅದ್ರ ಮೇಲ್ಗಡೆ ನಮ್ದು ಏನೈತಿ 13ನೇ ಬಾಕ್ಸ್ದಾಗ 4 ಇಮೇಜಸ್ ಅದಾವೆ. ಆ ನಂತರ 12ನೇ ಬಾಕ್ಸ್ ಒಳಗಡೆ 1 ಇಮೇಜಸ್ ಐತಿ. 11ನೇ ಬಾಕ್ಸ್ ಒಳಗಡೆ ಬ್ಲರ್ನ್ ಎಫೆಕ್ಟ್ ಎ ಐತಿ, ಬ್ಲರ್ನ್ ಎಫೆಕ್ಟ್ ಬಿ ಐತಿ ಫ್ರೆಂಡ್ಸ್. ನೋಡ್ಕೊ ತೋರ್ಸತ್ತೀನಿ ಇವೆರಡದ ನೋಡ್ಕೊಳ್ಳಿ. ಫಸ್ಟ್ನೇದು ಈ ಎರಡನೇದು ಏನಾಕೈತಿ ಬ್ಲರ್ನ್ ಎಫೆಕ್ಟ್ ಬಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸೈಡ್ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟಿಕ್ ಮಾರ್ಕ್ ಐತಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಲಗಡೆ ಸೈಡ್ದು ಟಿಕ್ ಮಾರ್ಕ್ ಇಲ್ಲ, ಟಿಕ್ ಮಾರ್ಕ್ ಹಾಕಿ ನೋಡ್ಕೊಳ್ಳಿ, ಏನು ಪರವಾಗಿಲ್ಲ. ಟಿಕ್ ಮಾರ್ಕ್ ಹಾಕಿರಿ ಯಾವ ರೀತಿ ಫೋಟೋ ಬರ್ತೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಫೋಟೋ ಅನ್ನೋದು ಯಾವ ರೀತಿ ಬರೋದು ಗೊತ್ತಾಯ್ತು ಫ್ರೆಂಡ್ಸ್. ಈ ರೀತಿ ಪ್ರಾಬ್ಲಮ್ ಐತಿ ಗೊತ್ತಾಯ್ತಿಲ್ಲ ನಿಮ್ಗೆ. ಜಸ್ಟ್ ಇದನ್ನ ಟಿಕ್ ಮಾರ್ಕ್ ಅನ್ನೋದು ತಗೊಳ್ಳಿ, ಇದು ಬೇಡ ನಮ್ಗೆ. ಆನಂತರ ಬೇಕಾದ್ರೆ ಇಟ್ಕೊಳ್ಳಿ, ಬೇಡ ಅದು ತಗೊಂಡ್ಬಿಡಿ, ಅದು ಕಲರ್ ಜಾಸ್ತಿ ಬರಲಾಗುತ್ತೆ. ಆನಂತರ ಅಲ್ಲೇ ನೋಡ್ಕೊಳ್ಳಿ ಹೊಳ್ಳಿ ಮೇಗಿಂದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೂ. ಆನಂತರ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆಟೋಮೆಟಿಕ್ ಇರತೈತಿ. ನಾನು ಹೇಳ್ತೇನೆ ಬೆಸ್ಟು. ಆನಂತರ ಜಸ್ಟ್ ಏನು ಬಲಗಡೆ ಸೈಡ್ ಜನರಲ್ ಕೆಳಗಡೆ ಒಂದು ಟಿಕ್ ಮಾರ್ಕ್ ಐತಿಲ್ಲ, ಟಿಕ್ ಮಾರ್ಕ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು. ಟಿಕ್ ಮಾರ್ಕ್ ತೆಗ್ರೆ ನಮಗೇನಾಗೈತಿ ಫೋಟೋ ಅಷ್ಟು ಸೇಕ್ ಆಗತ್ತೈತಿ, ನಮ್ಗೆ ಅದು ಕಲರ್ ಒಂದು ಹೋಯ್ತು. ಅದನ್ನು ಗೊತ್ತಾಗಿ ಕನ್ಫರ್ಮ್ ಮಾಡ್ಕೊಳ್ಳಿ. ಈ ರೀತಿ ಟಿಕ್ ಮಾರ್ಕ್ ತೆಗೆದ್ರೆ ಅದನ್ನು ಕನ್ಫರ್ಮ್ ಆದ್ಕೊಂಡು ಎಡಿಟ್ ಮಾಡ್ಕೊಳ್ಳಿ. ಯಾವುದೇ ಥರ ಅಂತ ಹಂಗೆ ದಡ್ಡ ಎಡಿಟ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಕಲ್ತಾನೆ ಅಂದರೂ ಒಂದು ಸ್ವಲ್ಪ ಫೇಲ್ ಮಾಡ್ತೈತಿ ಅದು ವಿಪ್ಲರ್. ಆ ರೀತಿ ವಿಪ್ಲರ್ ಅಂದರೆ ಟಿಕ್ ಮಾರ್ಕ್ ತಗೊಂಡು ಅದಕ್ಕೆ ಕನ್ಫರ್ಮ್ ಆದ್ಕೊಂಡು ನಾವೇನು ಮಾಡ್ಕೊಳ್ಳಿ, ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಾಪಸ್ಸು. ಆನಂತರ ಇಲ್ಲಿ ಬಲಗಡೆ ಸೈಡ್ ಯಾಪೇರ್ ನೋಡಿ ಎರಡನೇದು ಏನೈತಿಲ್ಲ ಫ್ರೆಂಡ್ಸ್, ಎರಡನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರೆಡ್ ಕಲರ್ ಒಂದು ಬಾಕ್ಸ್ ಕಾಣ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಲಗಡೆ ಸೈಡ್ ರೆಡ್ ಕಲರ್ ಅಂತ ಕಾಣತ್ಲೆ, ಆ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತೆಳಗಡೆ ಕಲರ್ ಬಾಕ್ಸ್ ಬಂತು. ಇಲ್ಲಿ ನಮಗೆ ಯಾವ ಕಲರ್ ಬೇಕಲ್ಲ ಆ ಕಲರ್ ಸೆಲೆಕ್ಟ್ ಮಾಡ್ಕೋಬೋದು. ತೋರ್ಸತ್ತೆ ನೋಡ್ಕೊಳ್ಳಿ ಯಾವ ಥರ ಅಂತದ್ದು ಯಾವ ಕಲರ್ ಬೇಕೋ ಅವ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನು ತೋರ್ಸತ್ತನಿಲ್ಲ ಗೊತ್ತಾಗಿಲ್ಲ ಫ್ರೆಂಡ್ಸ್. ನಮಗೆ ಯಾವ ರೀತಿ ಚೆನ್ನಾಗಿ ಅನ್ನಿಸ್ತಾ ಕಲರ್ ಅನ್ನೋದು ಆ ಕಲರ್ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೋದು. ನೋಡ್ಕೊಳ್ಳಿ ಫ್ರೆಂಡ್ಸ್. ಬಿಳಿ ಕಲರ್ ಸೆಲೆಕ್ಟ್ ಮಾಡ್ಕೋಬೋದು, ಪೂರಾ ಬಿಳಿ ಕಲರ್ ಸೆಲೆಕ್ಟ್ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಬಿಳಿ ಕಲರ್ ಸೆಲೆಕ್ಟ್ ಮಾಡಿದ್ದೀನಿ. ನಮ್ಗೆ ಯಾವ ರೀತಿ ಕಲರ್ ಬೇಕಲ್ಲ ಆ ರೀತಿ ಇಟ್ಕೋಬೋದು ಫ್ರೆಂಡ್ಸ್. ನಾನು ರೆಡ್ ಇಟ್ಕೊಂಡು ರೆಡ್ಡು, ಇದು ನೀಲಿ ಇಟ್ಕೊಂಡು ನೀಲಿ, ನಮಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತಿಲ್ಲ ಅದನ್ನ ಇಟ್ಕೋಬೋದು ಫ್ರೆಂಡ್ಸ್. ಗೊತ್ತಾಯ್ತಿಲ್ಲ. ನಾನು ಇದನ್ನ ಇಟ್ಕೋತೀನಿ. ಇದನ್ನ ಇಟ್ಕೊಂಡು ನಾನು ಬ್ಯಾಕ್ ಬರ್ತೀನಿ. ಹೊಳ್ಳಿ ಇದ್ರ ಕೆಲಸ ಮುಗಿದ್ರೆ ಏನಕ್ಕೈತಿ ಹೊಳ್ಳಿ ವಾಪಸ್ಸು ಬ್ಯಾಕ್ ಬಂದು ಇದ್ರದ್ದೆಲ್ಲ ಕೆಲಸ ಮುಗಿತು. ನಾವು ಲೋಗೋ ಹಾಕೋದು ಗೊತ್ತಾಯಿತು, ಎಲ್ಲ ಆಯಿತು. ಇದ್ರದ್ದು ಮುಗಿದು ಇನ್ನು ಎಕ್ಸ್ಪೋರ್ಟ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ತೀನಿ. ಹೊಳ್ಳಿ ಬ್ಯಾಕ್ ಬನ್ನಿ. ಈ ರೀತಿ ಆಯಿತು. ಇಷ್ಟು ಲಕ್ ಆಯಿತು ವೀಡಿಯೋಸ್ ಒಂದು ಎಡಿಟಿಂಗು ಫಸ್ಟ್ ಕ್ಲಾಸ್ ಎಡಿಟಿಂಗ್ ಆಯ್ತು ಫ್ರೆಂಡ್ಸ್. ಕೊನೆಯ ವೀಡಿಯೋಸನ್ನು ನೋಡ್ಕೊಂಡವ್ರಿಗೆ ಖಂಡಿತವಾಗಿ ಎಲ್ಲ ನೀಟಾಗಿ ಅರ್ಥ ಆದಂಗೆ ಆಯಿತು ಫ್ರೆಂಡ್ಸ್. ಮತ್ತೇನಿಲ್ಲ. ಫೋಟೋ ಅನ್ನೋದು ಇನ್ನೊಂದು ಸ್ವಲ್ಪ ಜೂಮ್ ಮಾಡ್ಕೋದು ಚೆನ್ನಾಗಿದೆ ಫ್ರೆಂಡ್ಸ್. ಯಾಕಂದ್ರೆ ಮೇಲ್ಗಡೆ ಇಷ್ಟ ಇದ್ರೂ ನಡೀತೈತಿ, ಬಟ್ ಮೇಲ್ಗಡೆ ಒಂದು ಸ್ವಲ್ಪ ಇದೈತಿ ಫೋಟೋ ಅನ್ನೋದು ಕಾಣೋದಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಫೋಟೋ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ನೇ ಫೋಟೋ ಏನೈತಿಲ್ಲ ಅದ್ರ ಮೇಲೆ ಇವರ ಇಮೇಜಸ್ ಕ್ಲಿಕ್ ಮಾಡಿಕೊಂಡು ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ನೋಡ್ಕೊಳ್ಳಿ ನಡುವಿನ ಟಿಕ್ ಮಾರ್ಕ್ ಕೆಳಗಿನ 1600 ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಫೋಟೋ ದೊಡ್ಡದು ಮಾಡ್ಕೊಳ್ಳಿ. ಅದನ್ನ 1700 ಇಟ್ಕೊಳ್ಳಿ. ಬೇಕಾರೆ ನಾನು ಜೂಮ್ ಮಾಡಿ ನೋಡ್ತೀನಿ. ಇಷ್ಟು ಇಟ್ಕೊಳ್ಳಿ. 2000 ಇಟ್ಕೊಂಡೀನಿ, ಫುಲ್ ಇಟ್ಕೊಂಡೀನಿ. ಆನಂತರ ಲಾಸ್ಟ್ನೇ ಎರಡನೇ ಫೋಟೋಕ್ಕೆ ಬಂದು ಜನರಲ್ ತಳಗಡೆ ನನ್ನ ಮಾತು 1600 ಇವನು ಫುಲ್ ಇಟ್ಕೊಳ್ಳಿ. ಇಲ್ಲ ಫ್ರೆಂಡ್ಸ್ 1650 ಇಟ್ಕೊಳ್ಳಿ. ಕರೆಕ್ಟಾಗಿ ಅಡ್ಜಸ್ಟ್ ಆಗೈತಿ, ಏನು ಪರವಾಗಿಲ್ಲ. 1650 ಇಟ್ಕೊಳ್ಳಿ. ಅದಕ್ಕೂ ಫಸ್ಟ್ನೇ ಫೋಟೋನು ಹೊಳ್ಳಿ ಬ್ಯಾಕ್ ಬಂದು ಏನು ಮಾಡ್ಕೊಳ್ಳಿ 1750 ಫ್ರೆಂಡ್ಸ್. ಪ್ಲೀಸ್ ನಾನು ಇದಾಯಿತು ಕನ್ಫ್ಯೂಸ್ ಆಯಿತು. 1750 ಇಟ್ಕೊಳ್ಳಿ. ಎರಡು ಸೇಮ್ ಎರಡು ಫೋಟೋ ಸೇಮ್ ಇಟ್ಕೊಂಡ್ರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗೈತಿ. ಮತ್ತೇನಿಲ್ಲ. ಮತ್ತೇನು ಮಾಡ್ಕೊಳ್ಳಿ, ಇಲ್ಲಿ ಎಫೆಕ್ಟದ್ದು ಒಂದು ಇಮೇಜ್ ಐತಿ ಫ್ರೆಂಡ್ಸ್. ಕಲರ್ ಎಫೆಕ್ಟದ್ದು ಒಂದು ಪೇಜ್ ಐತಿ. ಅದನ್ನು ಯಾವ ರೀತಿ ಅಂತ ತೋರಿಸ್ತೀನಿ, ಅದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಯಾವ ರೀತಿ ಅದು ಪೇಜಿ ಇಲ್ಲ ಫ್ರೆಂಡ್ಸ್. ಕರೆಕ್ಟ್ ಆಯಿತು. ಫೋಟೋನ ಒಂದು ಸ್ವಲ್ಪ ಹೇರಾಪಿರ ಆಯಿತು, ಅದಕ್ಕೋಸ್ಕರ ಹಂಗಾಯಿತು. ಕರೆಕ್ಟ್ ಇಟ್ಕೊಂತ ಪ್ರಾಬ್ಲಮ್ ಸಾಲ್ವ್ ಆಯಿತು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟು ನೀಟಾಗಿ ವಿಡಿಯೋ ಎಡಿಟಿಂಗ್ ಐತಿ, ಬೆಸ್ಟ್ ಎಡಿಟಿಂಗ್ ಐತಿ ಫ್ರೆಂಡ್ಸ್. ಎಲ್ಲ ನೀಟಾಗಿ ತೀಸ್ಕೊಟ್ಟೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. ಅಷ್ಟು ಧನ್ಯ ಫ್ರೆಂಡ್ಸ್. ಈಗೇನು ಮಾಡ್ಕೊಳ್ಳೋ, ಈಗ ಫಸ್ಟ್ನೇಂತ ಹಿಡ್ಕೊಂಡ್ರೆ ನಿಮಗೆಲ್ಲ ಅರ್ಥ ಆದಂಗೆ ಆಯಿತು. ಈಗ ಎಕ್ಸ್ಪೋರ್ಟ್ ಯಾವ ರೀತಿ ಮಾಡ್ಕೋಬೇಕು ವಿಡಿಯೋಸ್ ಅನ್ನೋದು ನೀಟಾಗಿ ತಿಳ್ಕೊಂಡು ಫ್ರೆಂಡ್ಸ್. ಜಸ್ಟ್ ಬಲಗಡೆ ಸರ್ ಚಾರ್ಜಿಂಗ್ ಬಾಕ್ಸ್ ತಗಡೆ ಒಂದು ಏರೋ ಮಾರ್ಕ್ ಬಾಕ್ಸ್ ಒಳಗೆ ಏರೋ ಮಾರ್ಕ್ ಐತೆ ನೋಡ್ಕೊಳ್ಳಿ. ತಾರ ಮೂಲಿಗೆ ಅದ್ರ ಮಗ ತಿಳಿ ಅಂತಲೇ ಎಕ್ಸ್ಪೋರ್ಟ್ ವಿಡಿಯೋ ಐತೆ ಬಂತು ನೋಡ್ಕೊಳ್ಳಿ. ತಾರ ಮೂಲಿದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಪೇಜ್ ಅನ್ನಕೈತಿ. ಪೇಜ್ ಅನ್ನೋಕ್ಕೂ ನಾವೇನು ಮಾಡ್ಕೋಬೇಕು, ಇಲ್ಲಿ ಏನು ಸೆಟ್ಟಿಂಗ್ ತಪ್ಸಾಡಕ್ಕೆ ಹೋಗಬೇಡಿ. ಟಿಕ್ ಮಾರ್ಕ್ ಹಾಕೋದು, ಟಿಕ್ ಮಾರ್ಕ್ ತೆಗೆದು 12 15 ಮಾಡ್ಕೋದು, 30 60 ಮಾಡ್ಕೋದು. ಈ ರೀತಿ ಏನು ಮಾಡೋಕೆ ಹೋಗಬೇಡಿ. ಯಾವ ಥರ ಅಂತ ಯಾವ ಫೋನಿಗೆ ಸಪೋರ್ಟ್ ಇರುತ್ತೆ, ಆಟೋಮೆಟಿಕ್ ಸ್ಟಾರ್ಟ್ ಇರ್ತೈತಿ. ಬಟ್ 2G ರ್ಯಾಮ್ನಾಗ ಎಡಿಟ್ ಮಾಡಿದ್ರೆ ಅದು ಎಕ್ಸ್ಪೋರ್ಟ್ ಆಗೋದಿಲ್ಲ. ಅದನ್ನ ಪ್ರಾಬ್ಲಮ್ ಆಯ್ತು. ಅದಕ್ಕೆ ಅದನ್ನೇನು ಮಾಡೋಕೆ ಹೋಗ್ಬಿಡಿ. ಗೊತ್ತಿಲ್ಲ. ಇಲ್ಲಿ ವಿಡಿಯೋ ಹೇಳ್ತೈತಿ 2 ಆಪ್ಷನ್ಸ್ ತಾವು 1080 1920 ಅಂತೇಳಿ. ಜಸ್ಟ್ 1080 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲೇ ಮಾಡ್ಕೊಳ್ಳಿ. ನಿಮಗೆ ಬೇರೆ ಇದ್ದು ಏನಾರು ಬೇರೆ ಇದ್ದು ಅಂದ್ರೆ ಅಲ್ಲೇ ಮಾಡ್ಕೊಳ್ಳಿ. ಈ ರೀತಿ ಅಳ್ಕಿಸ್ಕೊಳ್ಳಿ. 1800 ಎಷ್ಟು ಫ್ರೆಂಡ್ಸ್ ಪ್ಲಸ್ 1800 ಅಲ್ಲ 1080 ಮಾಡ್ಕೊಳ್ಳಿ. 1080 1080 ಆಯಿತು. ಅದ್ರ ತಗಡೆ 1920 ಐತಿ. ಅದು ನಿಮಗೆ ಬೇರೆ ಇದ್ದು ಅಂದ್ರೆ ಏನು ಮಾಡ್ಕೊಳ್ಳಿ 1920 ಇಟ್ಕೊಳ್ಳಿ. ಬೇರೆ ಅಳ್ಕಿಸ್ಕೊಂಡು 1920 ಮಾಡ್ಕೊಳ್ಳಿ ಫ್ರೆಂಡ್ಸ್.
1920 ಮಾಡ್ಕೊಂಡು ತಳಗಡೆ 30 ಐತಿ, ತಳಗಡೆ 12.0 ಐತಿ, ಟಿಕ್ ಮಾರ್ಕ್ ಯಾರ್ದಾವು 384 0 ಐತಿ, ಟಿಕ್ ಮಾರ್ಕ್ ಐತಿ, ನಡುವಿನ ಲಾಸ್ಟ್ನ ಟಿಕ್ ಮಾರ್ಕ್ ಅಂತ ತೆಗ್ದೈತಿ. ಈ ರೀತಿ ನಮಗೆಲ್ಲ ಅದಾವೆ. ಇದ್ರೊಳಗೆ ಏನು ಮಾಡಕ್ಕೆ ಹೋಗ್ಬಿಡಿ, ಇವೆರಡು ಸೆಟ್ಟಿಂಗ್ ಮಾತ್ರ ಬಿಟ್ಟರೆ ಏನು ಮಾಡಕ್ಕೆ ಹೋಗ್ಬಿಡಿ. 1080 ಅವು 1920 ಐತಿ, ಅದನ್ನ ಬಿಟ್ರೆ ಇದು 1080 ಫಸ್ಟ್ನೇದು, 1920 ಎರಡನೇದು ಇಟ್ಕೊಂಡ್ರೆ ನಮ್ಮದು 9.16 ಸೈಜ್ ಕುಂದಿರ್ತೈತಿ ಫ್ರೆಂಡ್ಸ್. ಇನ್ಸ್ಟಾದು ಸೈಜ್ ಕುಂದಿರ್ತೈತಿ. ಇದಾದ್ರೂ ನಮ್ಗೆ ಏನಾಕೈತಿ ಫ್ರೆಂಡ್ಸ್, ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಎಕ್ಸ್ಪೋರ್ಟ್ ಆಫ್ ಪ್ರಿವ್ಯೂ ಅಂತೇಳಿ ಒಂದೈತಿ, ಎಕ್ಸ್ಪೋರ್ಟ್ ಅಂತೇಳಿ ಒಂದೈತಿ. ತಳಗಡೆ ಎಕ್ಸ್ಪೋರ್ಟ್ ಮಾಡೋ ಎರಡದಾವು. ಎಕ್ಸ್ಪೋರ್ಟ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸಣ್ಣ ಅಕ್ಷರದ ಆಗುತ್ತೆ. ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಕೈತಿ, ಎಷ್ಟು ಇದಾವೆ ಸಾಂಗ್ ಇದ್ರು 15 ಸೆಕೆಂಡ್ ಅಟ್ಟ ಆಕೈತಿ. ಫಸ್ಟ್ನೇದ್ರೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು 13 ಸೆಕೆಂಡ್ ಐತಿ, 13 ಸೆಕೆಂಡ್ ಅಟ್ಟ ಎಕ್ಸ್ಪೋರ್ಟ್ ಆಕೈತಿ ಫ್ರೆಂಡ್ಸ್. ಗೊತ್ತೈತ್ಲ. ನಾ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಾಂಗ್ ಅರ್ಧೋಟ್ಕಿದ್ರು ಅದು ಹೊಳೆ ಆಟೋಮೆಟಿಕ್ ಪ್ಲೇ ಆಕೈತಿ. ಸಾಂಗು ಪ್ಲೇ ಆಗಿ ಅರ್ಧಕ್ಕೆ ಹೋದ್ಕೊಂಡು ಸಾಂಗ್ ಬಂದ್ ಆಕೈತಿ. ಅದು 13 ಸೆಕೆಂಡ್ ಆಯ್ತು, ಮುಗಿತಿದ್ದು ನೋಡ್ಕೊಳ್ಳಿ. ನಾನು ಮುಗೀತು ಇಲ್ಲಿಗೆ 50%ಗೆ ನನ್ನ ಸಾಂಗ್ ಮುಗೀತು. ಅದನ್ನ ಬಟ್ ಯಾಕೋ ಅರ್ಧಕ್ಕೆ ಮುಗೀತು, ನಮ್ಗೆ ವಿಡಿಯೋ ನಮಗೆ ಸಟ್ ಆಯಿತು ಅಂತ ನಿಮ್ಗೆ ಕನ್ಫರ್ಮ್ ಇರ್ತೈತಿ. ಆ ಥರ ಏನಿಲ್ಲ ಫ್ರೆಂಡ್ಸ್, ಜಸ್ಟ್ ಆಟೋಮೆಟಿಕ್ ಎಲ್ಲ ಸಟ್ ಇರ್ತೈತಿ. ಎಕ್ಸ್ಪೋರ್ಟ್ ಮಾಡೋದು ಒಂದು ಸ್ವಲ್ಪ ಲೇಟ್ ಆಕೈತಿ ಇಷ್ಟು. ಅಂದ್ರೆ ಆ ಲೈಟ್ ಮಿಷನ್ದಾನೈತೆ ಸ್ಟ್ರೈಕ್ ಮಾಡ್ಕೊಂಡಿತ್ತು, ಆ ರೀತಿ ಏನೋ ಪ್ರಾಬ್ಲಮ್ ಇಲ್ಲ ಗುರು, ಚೆನ್ನಾಗೈತೆ, ಅದೇನಿಲ್ಲ. ಎಕ್ಸ್ಪೋರ್ಟ್ ಆಯಿತು ಫ್ರೆಂಡ್ಸ್. ಒಂದು ಸ್ವಲ್ಪ ಐತಿ ಫೋನ್ಯಾಗ ಕಾಲ್ನಾಗ ಮಾತಾಡಕತ್ರ ಆಟೋಮೆಟಿಕ್ ನೋಡ್ಕೊಳ್ಳಿ. ಈ ರೀತಿ ಬಂತು, ಓಕೆ ಬಂತು. ನಮಗೇನು ಓಕೆ ಹೊಡಿದು ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಜಸ್ಟ್ ಆಟೋಮೆಟಿಕ್ ಬ್ಯಾಕ್ ಬಂದು ನಾನು ಗ್ಯಾಲರಿಗೆ ಬರ್ತೀನಿ. ಇದು ಫಸ್ಟ್ನೇ ತೋರಿಸಿದ್ದು. ಆನಂತರ ಬ್ಯಾಕ್ ಬಂದು ಇಲ್ಲಿ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾವು ಫಸ್ಟ್ ಈಗ ಬಂದಂತ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ, ಪ್ಲೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ. ಇಷ್ಟು ನೀಟಾಗಿ ಐತಿ ವಿಡಿಯೋಸ್ ಅನ್ನೋದು. ಬೆಸ್ಟ್ ವಿಡಿಯೋ ಎಡಿಟಿಂಗ್ ಐತಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ. ಇದು ನೋಡ್ಕೊಳ್ಳಿ, ಇದನ್ನು ನಾನು ಇನ್ಸ್ಟಾದಲ್ಲಿ ಬಂದಿರೋದು ನೋಡ್ಕೊಳ್ಳಿ ಫ್ರೆಂಡ್ಸ್. ತಂಗಾಳಿ ಎಡಿಟ್ ಸರ್ಚ್ ಮಾಡ್ಕೊಳ್ಳಿ, ಇನ್ಸ್ಟಾದು ಐಡಿ ಬರ್ತೈತಿ ಫ್ರೆಂಡ್ಸ್. ಇದು ವಿಡಿಯೋ ಎಡಿಟ್ ಬಂದಿರ್ತೈತಿ. ಎಷ್ಟು ವೈರಲ್ ಆಗೈತೆ ಅನ್ನೋದು ನೀವು ನೋಡ್ಕೋತಾಗೈತಿ ಫ್ರೆಂಡ್ಸ್. ಕನ್ಫರ್ಮ್ ಗೊತ್ತೈತಿಲ್ಲ. ಅದಕ್ಕೂ ನಾವು ಏನು ಮಾಡ್ಕೊಳ್ಳಿ ಫ್ರೆಂಡ್ಸ್, ಇನ್ನೂ ನಿಮ್ಗೆ ಏನು ಬೇಕು ಜಸ್ಟು ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು ಟ್ಯಾಂಪ್ಲೇಟ್ ಹಾಕೋಬೇಕಂತ ತಿಳಿಸ್ಕೊಡ್ತೀನಿಲ್ಲ. ಟ್ಯಾಂಪ್ಲೇಟ್ ಅನ್ನೋದು, ಈ ಟ್ಯಾಂಪ್ಲೇಟ್ ನಾವು ವಿಡಿಯೋ ಎಡಿಟಿಂಗ್ ಮಾಡಿದ ಟ್ಯಾಂಪ್ಲೇಟ್ ಎಲ್ಲಿ ಫ್ರೆಂಡ್ಸ್, ಟ್ಯಾಂಪ್ಲೇಟ್ ಎಲ್ಲಿರ್ತೈತಿ ಅಂದ್ರೆ ನಾವು ವಿಡಿಯೋ ಎಡಿಟಿಂಗ್ ಮಾಡಿದ್ದೀವಿ. ಇದೇ ಟ್ಯಾಂಪ್ಲೇಟ್ ಅನ್ನು ರೆಡಿ ಇದ್ದದನ್ನ ಎಲ್ಲಿರ್ತೈತೆ ಅಂದರೆ ನೀವು ನೋಡುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಾಸ್ಟಿಗೆ ಇರ್ತೈತೆ ಫ್ರೆಂಡ್ಸ್. ಆಲ್ ಮಟರ್ಸ್ ಒಳಗೆ ಫೋಟೋ ಬರ್ತಾ ಅದ್ರ ಮೇಲ್ಗಡೆ ನಾನು ಐಪ್ಲೇಟ್ ಟ್ಯಾಂಪ್ಲೇಟ್ ಲಿಂಕ್ ಇಟ್ಟಿರ್ತೀನಿ. ಲಿಂಕ್ ಯಾವ ರೀತಿ ಇರ್ತೈತೆ ಅದು ಯಾವ ರೀತಿ ಯೂಸ್ ಮಾಡ್ಕೋಬೇಕಂತ ತೋರಿಸ್ತೀನಿ. ನಾನು ಟೆಲಿಗ್ರಾಮ್ನದು ಆನ್ ಮಾಡ್ತೀನಿ. ನಮ್ಮ ಪ್ರೈವೇಟ್ ಚಾನಲ್ದಲ್ಲಿ ಹೋಗಿ ಒಂದು ತರ ತಗಡೆ ಲಿಂಕ್ ಐತಿ ನೋಡಿ, ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೈತಿ. ಈ ರೀತಿ ಲೋಡಿಂಗ್ ತೋತೈತಿ. ಲೋಡಿಂಗ್ ಆದದ್ದು ನಮಗೆ ಏನಾಕೈತಿ, ಈ ರೀತಿ ಲೋಡಿಂಗ್ ಆಯಿತು. ಲೋಡಿಂಗ್ ಆದ ತಳಗಡೆ ಐಪ್ಲೇರ್ ತೋರಿಸಿದ್ರೆ ನಾನೇ ಮಾಡ್ತೀನಿ, ನನ್ನ ಡಿ ಪಿ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನಾನು ತೋರಿಸ್ತೀನಿ ಮೊದಲೇ ಲಿಂಕ್ ಇದೆ, ಯಾವ ಫೋಟೋ ಹೋಯ್ತು ಅನ್ನೋದು ಗೊತ್ತಾಕೈತಿ. ಇಲ್ಲಿ ನನ್ನ ಡಿ ಪಿ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನಾನು ಡಿ ಪಿ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡು ನಾವು ಎಡಿಟಿಂಗ್ ಮಾಡಿದ್ದಾನೆ ಆ್ಯಪ್ದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದರ ರೀತಿನ ಬರ್ತಾ ಓಕೆ ಕೊಟ್ಕೊಂಡು ಬ್ಯಾಕ್ ಬಂತು. ತಾರೆ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ತಾರೆ ಮೇಲ್ಗಡೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಪೆನ್ಸಿಲ್ ಹಾಕಿನ ಬಾಜುಕ್ಕೆ ಬಾಕ್ಸ್ ಮೇಲೆ ಟ್ಯಾಂಪ್ಲೇಟ್ ಅನ್ನಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಟ್ಯಾಂಪ್ಲೇಟ್ ಬಂತಂದ್ರೆ ಏನಾಕೈತಿ, ನಾವು ಎಡಿಟಿಂಗ್ ಮಾಡಿದ್ದೆಲ್ತಿ ಯಾವ ಟ್ಯಾಂಪ್ಲೇಟ್ ಐತಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಸ್ಟಿಗೆ ಬಂದೈತಿ. ಆ ನಂತರ ನಾವು ಎಡಿಟಿಂಗ್ ಮಾಡಿದ್ದೆಲ್ತಿ ಇದು ಅಲ್ಲ ಫ್ರೆಂಡ್ಸ್, ಇದು ಅಲ್ಲ ಅದ್ರ ಮೇಲ್ಗಡೆ ಐತಿ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ ನಡು ಸೆಂಟ್ರ್ ನಮ್ಮ ಎಡಿಟಿಂಗ್ ಮಾಡಿದ್ದು. ಇಲ್ಲಿ ನೋಡ್ಲಿಕ್ಕೆ ಲೈಟಿಂಗ್ ಎಲ್ಲ ನಮ್ಗೆ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಲೈಟಿಂಗ್ ನಾವು ಸಾಂಗ್ ಪ್ಲೇ ಮಾಡ್ಕೊತೀವಿ ನೋಡ್ಕೊಳ್ಳಿ. ಒಂದು ಸ್ವಲ್ಪ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾವು ಎಡಿಟಿಂಗ್ ಮಾಡಿದ್ದು ಇದು ಆಯ್ತಲ್ಲ. ನಾವು ಲಾಸ್ಟಿಗೆ ಹಾಕಿದ್ದು ಇದೈತಿ ರೆಡ್ ಕಲರ್ದು, ಗೊತ್ತೈತಲ್ಲ. ಇದೇ ಟ್ಯಾಂಪ್ಲೇಟ್ ಅಂತ ಗೊತ್ತಾಯ್ತು ಫ್ರೆಂಡ್ಸ್ ನಿಮ್ಗೆ. ನಾವು ಎಡಿಟಿಂಗ್ ಮಾಡಿದ್ದು ನಾವು ಡೆಮೋ ಇದ್ದದ್ದು ಇದು ನಾವು ತೋರಿಸ್ಕೊಟ್ಟಿದ್ವಿ ಟ್ಯಾಂಪ್ಲೇಟ್ ಹಾಕೋದು. ಆಯ್ತಲ್ಲ ಫ್ರೆಂಡ್ಸ್, ನಿಮ್ಮೆಲ್ಲ ನೀಟಾಗಿ ಅರ್ಥ ಆದಂಗೆ ಆಯ್ತು ಫ್ರೆಂಡ್ಸ್. ಅರ್ಥ ಆದಂಗೆ ಹಾಕೊಂಡು ನಾವು ಟ್ಯಾಂಪ್ಲೇಟ್ ಅಂತ ಹಾಕೋಕ್ಕೆ ಬಂತು. ಎಲ್ಲ ಅರ್ಥ ಆದಂಗೆ ಆಯ್ತು ಫ್ರೆಂಡ್ಸ್, ಗೊತ್ತಾಯ್ತಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಅಷ್ಟು ಲಾಂಗ್ ಫ್ರೆಂಡ್ಸ್. ಮುಂದಿನ ಸಿಗುತ್ತಂತ ಆಲ್ ಸೊ ಮಚ್ ಫ್ರೆಂಡ್ಸ್. ಹಾಗೆ ಮುಂದಿನ ವಿಡಿಯೋಸ್ಗಳೆಲ್ಲ ಮತ್ತು ಅವಿಪ್ಲರ್ ತರ್ತೀನಿ ಅಂತ, ಯಾಕಂದ್ರೆ ಕ್ಯಾಪ್ಕಟ್ದಲ್ಲಿ ಹೇಳ್ಕೊಡಕತ್ತು ನಮ್ಮ ಟೈಮ್ ಇಲ್ಲ, ಅದಕ್ಕೋಸ್ಕರ ಅವಿಪ್ಲರ್ದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಫೋಟೋ ಎಡಿಟಿಂಗ್ ಒಂದೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ಖಂಡಿತವಾಗಿ ವಿಡಿಯೋಸ್ ಅನ್ನೋದು ಕೊನೆಯವರೆಗೂ ನೋಡ್ಕೊಳ್ತೀನಿ ಫ್ರೆಂಡ್ಸ್. ಆಯ್ತಲ್ಲ. ಥ್ಯಾಂಕ್ ಯು.